ಹಲೋ ಸ್ನೇಹಿತರೆ, ನಮಸ್ಕಾರ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ. ಇರಾನ್, ಅಮೆರಿಕ, ಇಸ್ರೇಲ್ ಕಾರಣದಿಂದ ಈ ಥರ ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 31 ರೂಪಾಯಿ ಮತ್ತು ಡೀಸೆಲ್ ಬೆಲೆಯಲ್ಲಿ 54 ರೂಪಾಯಿಗಳ ಏರಿಕೆಯನ್ನು ಕಂಡಿದೆ. ಇದು ಒಂದು ರೀತಿಯ ಶಾಕಿಂಗ್ ಸುದ್ದಿ ಅಂತಲೇ ಹೇಳಬಹುದು. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಜಟಾಪಟಿ ತೀವ್ರಗೊಂಡಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರಿದೆ. ಕಚ್ಚಾ ತೈಲದ ಬೆಲೆ $100, ಒಂದು ಬ್ಯಾರೆಲ್ಗೆ $100 ದಾಟಿದ್ದು ಈ ರೀತಿ ದಿಢೀರ್ ಅಂತ ಏರಿಕೆ ಆಗೋದಕ್ಕೆ ಪ್ರಮುಖ ಕಾರಣ ಆಗಿದೆ. ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗಿರೋದು ನಮ್ಮ ಪಕ್ಕದ ದೇಶ ನೇಪಾಳದಲ್ಲಿ. ಪ್ರಸ್ತುತ ಭಾರತ ಮತ್ತು ಕರ್ನಾಟಕದ ಪರಿಸ್ಥಿತಿಯನ್ನು ಕೂಡ ಕಂಪ್ಲೀಟಾಗಿ ಹೇಳ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೇಪಾಳವು ಸಂಪೂರ್ಣವಾಗಿ ತೈಲ ಆಮದಿನ ಮೇಲೆ ಅವಲಂಬಿತವಾಗಿರೋದ್ರಿಂದ ಅಲ್ಲಿನ ದರಗಳು ಭಾರಿ ಏರಿಕೆಯನ್ನು ಕಂಡಿದೆ. ಅಲ್ಲಿ ನಮ್ಮ ಭಾರತ ದೇಶದ ಥರ ಉತ್ಪಾದನಾ ಘಟಕಗಳು ಇಲ್ಲ, ಅಂತಂದರೆ ತೈಲ ಉತ್ಪಾದನಾ ಘಟಕಗಳು ಇಲ್ಲ. ಇನ್ನು ಪೆಟ್ರೋಲ್ ಪ್ರತಿ ಲೀಟರ್ಗೆ 31 ರೂಪಾಯಿ ಏರಿಕೆ ಆಗಿದ್ದು ಪ್ರಸ್ತುತ ದರ 188 ನೇಪಾಳದ ರೂಪಾಯಿಗಳು ಇದೆ. ಪ್ರಸ್ತುತ ಡೀಸೆಲ್ ಬೆಲೆಯಲ್ಲಿ 54 ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆಯಾಗಿದ್ದು ಪ್ರಸ್ತುತ ಡೀಸೆಲ್ ಬೆಲೆ 196 ನೇಪಾಳಿಯನ್ ರೂಪಾಯಿಗಳು ಇದೆ. ಇನ್ನು ಎಲ್ ಪಿ ಜಿ ಸಿಲಿಂಡರ್ ಅಂತೂ 296 ರೂಪಾಯಿ ಏರಿಕೆಯಾಗಿದ್ದು ಪ್ರಸ್ತುತ ದರ 2126 ರೂಪಾಯಿ ಇದೆ. ಗ್ಯಾಸ್ ಕೊರತೆಯಿಂದಾಗಿ ಅಲ್ಲಿನ ಸರ್ಕಾರವು ಕೇವಲ ಅರ್ಧ ಸಿಲಿಂಡರ್ ಮಾತ್ರ ತುಂಬಿಸಿಕೊಳ್ಳುವಂತಹ ರೇಷನಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಇನ್ನು ಪ್ರಸ್ತುತ ಭಾರತ ಮತ್ತು ಕರ್ನಾಟಕದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ತಕ್ಷಣದ ಭಾರಿ ಬೇಡಿಕೆ ಕಂಡು ಬಂದಿಲ್ಲವಾದರೂ ಕೂಡ ಭವಿಷ್ಯದಲ್ಲಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಬೆಲೆ ಏರಿಕೆಗಳು ಭಾರತದಲ್ಲಿ ಸ್ಥಿರವಾಗಿವೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದ ಮುಂಬರುವ ದಿನದಲ್ಲಿ ಭಾರತದಲ್ಲೂ ಕೂಡ ಬೆಲೆ ಏರಿಕೆ ಆಗುವ ಸಾಧ್ಯತೆ ಹೆಚ್ಚಾಗಿ ಇದೆ. ನಿಮ್ಮ ಪ್ರಕಾರ ಕೂಡ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತಾ? ಹಾಗಾದರೆ ಎಷ್ಟು ಜಾಸ್ತಿ ಆಗ್ಬೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.